ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಸೂಪರ್ ಆಗಿರುವಂಥ ಒಂದು ಜಾಬ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರೋಂಥದ್ದು. ಆ್ಯಂಡ್ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಈ ಒಂದು ಕೆಲಸವನ್ನು ನೀವು ನಿಮ್ಮ ಮನೆಯಿಂದಲೇ ಮಾಡೋದ್ರ ಜೊತೆಗೆ ಮುಖ್ಯವಾಗಿ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಅಥವಾ ಮೊಬೈಲ್ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕಿಂತ ಇನ್ನೊಂದು ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಒಂದು ಜಾಬ್ಗೆ ಹೌಸ್ ವೈಫ್ ಅಪ್ಲೈ ಮಾಡ್ಬೋದು, ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಮತ್ತು ಪಾರ್ಟ್ ಟೈಮ್ ಜಾಬ್ ಹುಡುಕೋರು ಅಪ್ಲೈ ಮಾಡ್ಬೋದು, ಮತ್ತು ರಿಟೈರ್ಡ್ ಪರ್ಸನ್ ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ನಾವು ಫಸ್ಟಿಗೆ ಇಲ್ಲಿ ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಜಾಬ್ ಬಗ್ಗೆ ಸ್ವಲ್ಪ ಅಲ್ಲಿ ಮಾಹಿತಿ ತಿಳ್ಕೊಳ್ಳಿ. ಫಸ್ಟಿಗೆ ಇದು ಮೀಶೋದಲ್ಲಿ ಇವಾಗ ಕಾಲ್ಫರ್ ಮಾಡಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇದು ಮುಖ್ಯವಾಗಿ ಮನೆಯಿಂದ ಮಾಡುವಂಥ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಮುಖ್ಯವಾಗಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. 2026 ಯಾರು ಹೊಸಬರು ಜಾಬ್ ಹುಡುಕ್ತಾ ಇದ್ದೀರಿ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಮನೆಯಿಂದಲೇ ಮಾಡುವಂಥದ್ದು. ನಿಮಗೆ ಪಾರ್ಟ್ ಟೈಮ್ ಏನಾದರೂ ಜಾಬ್ ಬೇಕು ಅನ್ನೋರು ಈ ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಇದರಲ್ಲಿ ಶಿಫ್ಟ್ಗಳು ಹೇಳಿರ್ತಾರೆ. ಆ ಶಿಫ್ಟ್ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಶಿಫ್ಟ್ ನೀವು ತೊಗೊಂಡು ಕೆಲಸನ ಮಾಡ್ಬೋದು. ಆ್ಯಂಡ್ ಫ್ರೆಶರ್ ಕೂಡ ಅರ್ಜಿ ಸಲ್ಲಿಸ್ಬೋದು, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ಮೀಶೋ ಕಂಪನಿ ನೇರವಾಗಿ ಇಲ್ಲಿ ಹೈರಿಂಗ್ ಮಾಡ್ತಾ ಇಲ್ಲ. ಓಕೆ, ಮುಖ್ಯವಾಗಿ ಮೀಶೋ ಕಂಪನಿಗೋಸ್ಕರನ ಸಿಂಡಿಗೋ ಅಂತ ಹೇಳ್ಬಿಟ್ಟು ಕಂಪನಿಯವ್ರು ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಇದು ಟೆಂಡರ್ ತೊಗೊಂಡಿರ್ತಾರೆ. ಸೊ ಅವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ನಂತರ ನೀವು ಮೀಶೋಗೋಸ್ಕರ ಕೆಲಸವನ್ನು ಮಾಡ್ತೀರಾ. ಸಂಬಳದ ಬಗ್ಗೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸ, ಪಾರ್ಟ್ ಟೈಮ್ ಕೆಲಸ ಇದು. ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಓಕೆ, ಅಂದರೆ ಇದು ಫ್ಲೆಕ್ಸಿಬಲ್ ಟೈಮ್ ಇರುತ್ತೆ. ಸೊ ನಿಮ್ಗೆ ಅನುಕೂಲದ ನೀವು ಇಲ್ಲಿ ತೊಗೋಬೋದು ಅಂತ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತು ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ ಇದ್ದರೂ ಕೂಡ ನೀವು ಈ ಒಂದು ಜಾಬ್ಗೆ ಅರ್ಜಿನ ಸಲ್ಲಿಸ್ಬೋದು. ಬಟ್ ಅದೇ ಅರ್ಜಿ ಸಲ್ಲಿಸೋದಕ್ಕೆ ಲಿಮಿಟೆಡ್ ವೇಕೆನ್ಸೀಸ್ಗಳಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಕಂಪ್ಲೀಟ್ ವೀಡಿಯೋ ಇವತ್ತೇ ನೋಡಿ, ಇವಾಗಲೇ ಅಪ್ಲೈ ಮಾಡಿಬಿಡಿ. ಓಕೆನಾ? ಸೊ ಅಪ್ಲೈ ಮಾಡಿದ್ಮೇಲೆ ಒಂದು 7 ರಿಂದ 8 ದಿನದ ಒಳಗಡೆ ಆ ಕಂಪನಿ ಕಡೆಯಿಂದ ಶಾರ್ಟ್ ಲಿಸ್ಟ್ ಮಾಡೋದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಿಮ್ಮದು ಶಾರ್ಟ್ ಲಿಸ್ಟ್ ಆಗಿದೆ, ಸೊ ನಿಮ್ಮದು ಇಂಥ ದಿನ ಇಂಟರ್ವ್ಯೂ ಇರುತ್ತೆ ಅಂತ. ಸೊ ಅದನ್ನು ನೀವೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಮುಖ್ಯವಾಗಿ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಓಕೆನಾ? ಸೊ ಇಲ್ಲಿ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ಹೆಚ್ಚಿನ ಇಲ್ಲಿ ನಾವು ಮುಖ್ಯವಾಗಿ ಜಾಬ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡ್ತಾ ಇರೋದು ಜಾಬ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ರಿವ್ಯೂಸ್ ಪ್ರಾಡಕ್ಟ್ ಇಮೇಜಸ್ ಆ್ಯಂಡ್ ಐಡೆಂಟಿಫೈಸ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಫಾರ್ ಅಕ್ಯುರೇಟ್ ಡೇಟಾ ಕ್ಯಾಪ್ಚರ್ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡ್ತೀರಾ, ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಡಕ್ಟ್ಗಳನ್ನ ಐಡೆಂಟಿಫೈ ಮಾಡಿ ಕೆಲವೊಂದು ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ದರೆ ಅವುಗಳನ್ನ ಏನು ಮಾಡ್ತೀರಾ, ನೀವು ಕ್ಯಾಪ್ಚರ್ ಮಾಡಿ ಡೇಟಾಸ್ಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ತೀರಿ. ಆ್ಯಂಡ್ ಸೆಲೆಕ್ಟ್ಸ್ ಅಪ್ರೋಪ್ರಿಯೇಟ್ ಅಟ್ರಿಬ್ಯೂಟ್ಸ್ ಟು ಬಿ ಕಂಪ್ಲೀಟೆಡ್ ಫಾರ್ ದಿ ಪ್ರಾಡಕ್ಟ್ and ensures that the information matches the packaging while meeting formatting standards ಅಂತ ಹೇಳಿದ್ದಾರೆ. ಸೊ ಎಂಟೈರ್ಲಿ ನೀವೇನು ಮಾಡ್ತೀರಾ ಅಂದರೆ ಕೆಲವೊಂದು ಡೇಟಾಸ್ಗಳನ್ನ ಕ್ಯಾಪ್ಚರ್ ಮಾಡಿ ಅವುಗಳನ್ನ ರಿಪೋರ್ಟಿಂಗ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ 95% ನೀವೇನು ಮಾಡೋಕ್ಕಂದರೆ ಇಲ್ಲಿ ಕಂಪ್ಲೀಟ್ ನೀವು ಒಂದು ರೇಟ್ ಆರ್ ಹೈಯರ್ ಇಲ್ಲಿ ಏನು ಮಾಡ್ತೀರಾ, ಕೆಲವೊಂದು ಎಲ್ಲವನ್ನು ಕೂಡ ರೀಚೆಕ್ ಮಾಡ್ತೀರಿ. ಕಂಪ್ಲೀಟ್ಲಿ ಟ್ರೈನಿಂಗ್ ಕೊಡ್ತಾರೆ ಅವರು, ಭಯ ಪಡೋಕ್ಕೆ ಹೋಗಬೇಡಿ. ನಾನು ಜಸ್ಟ್ ಮೇಲೆ ಹೇಳ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಇದೆಲ್ಲೂ ಕೂಡ ಅಂದರೆ ಮೀಟ್ಸ್ ಮಿನಿಮಮ್ ಡೈಲಿ ಪ್ರೊಡಕ್ಷನ್ ಟಾಸ್ಕ್. ನಿಮಗೆ ಡೈಲಿ ಟಾಸ್ಕ್ ಕೊಟ್ಟಿರ್ತಾರೆ, ಆ ಟಾಸ್ಕ್ನ ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಫ್ಲೂಯೆನ್ಸಿ ಈಸ್ ಇಂಡಿಕೇಟೆಡ್ ಬೈ ಅ ಡೈಲಿ ಅವರೇಜ್ 45 ಪ್ರಾಡಕ್ಟ್ಸ್. ಡೈಲಿ 45 ಪ್ರಾಡಕ್ಟ್ಗಳನ್ನ ನೀವೇನು ಮಾಡ್ತೀರಾ, ರಿವ್ಯೂ ಮಾಡ್ತೀರಾ. ಆ್ಯಂಡ್ ಕಂಪ್ಲೀಟ್ಸ್ ಆಲ್ ಅಸೈನ್ ಟಾಸ್ಕ್ ಇನ್ ಅ ಟೈಮ್ಲಿ ಮ್ಯಾನರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಹೇಳಬೇಕು ಅಂತಂದರೆ ಆಲ್ ಓವರ್ ನಿಮಗೆ ಟಾಸ್ಕ್ನ ಕೊಡ್ತಾರೆ, ಇಷ್ಟು ಪ್ರಾಡಕ್ಟ್ಗಳನ್ನ ರೀಚೆಕ್ ಮಾಡಬೇಕು ಅಂತ. ಸೊ ನೀವು ಮಾಡಿ ಕೊಡಬೇಕಾಗುತ್ತೆ. ಆ್ಯಂಡ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೆ QA ಡಾಟಾ ಫಾರ್ ಆಲ್ ನೆಸೆಸರಿ ಪ್ರಾಡಕ್ಟ್ ಟೈಪ್ ಇನ್ ಸರ್ವಿಸ್. ಸೊ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಐಡಿಯಾ ಬೇಕಾಗುತ್ತೆ. ನಿಮ್ಗೆ ಗೊತ್ತಾಗದೆ ಹೋದರೆ ಗೂಗಲ್ ಒಂದು ಸಾರಿ ರಿಸರ್ಚ್ ಮಾಡಿ. ಇಲ್ಲಿ ನಾನು ನಿಮ್ಗೆ ಅಪ್ಲಿಕೇಶನ್ ಕೊಟ್ಟಿರ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ಇಂಟೇಕ್ ಕೋಡಿಂಗ್ ಆಯಿತು, ಪ್ರೊಫಿಂಗ್ ಆಯಿತು, ಕಸ್ಟಮರ್ ಕೋಡಿಂಗ್ ಆಯಿತು, ಮಲ್ಟಿ ಲ್ಯಾಂಗ್ವೇಜ್ ಕೋಡಿಂಗ್ ಆಯಿತು. ಓಕೆ, ಮೇನ್ ಅಂದರೆ ಈ ರೀತಿ ಸರ್ವಿಸ್ಗಳಲ್ಲಿ ಏನು ಅಂತಂದರೆ ಪ್ರಾಪರಾಗಿ ಪ್ರೊಸೆಸಿಂಗ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ನಾಲೆಜ್ ಇರಬೇಕು. ಇಲ್ಲಾಂದರೂ ಕೂಡ ಪರವಾಗಿಲ್ಲ, ಅಪ್ಲೈ ಮಾಡಿ, ಇವರು ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗಲ್ಲಿ ನೀವು ಕರೆಕ್ಟಾಗಿ ತಿಳ್ಕೊಂಡು ನಂತರ ನೀವು ಕೆಲಸನ ಮಾಡ್ಬೋದು. ವಿ ಶುಡ್ ಟಾಕ್ ಇಫ್ ದಿಸ್ ಸೌಂಡ್ ಲೈಕ್ ಯು. ಲೈಕ್ ನಿಮಗೆ ಹೇಗಿರಬೇಕಂದ್ರೆ ಸ್ಟ್ರಾಂಗ್ ರೀಡಿಂಗ್, ಏನಂತಂದರೆ ನಿಮಗೆ ಓದೋದಕ್ಕೆ ಚೆನ್ನಾಗಿ ಬರ್ತಿರಬೇಕು. ಯಾಕಂದರೆ ಇಲ್ಲಿ ಇರುವಂಥ ಡೀಟೇಲ್ಸ್ಗಳನ್ನ ಚೆನ್ನಾಗಿ ನಿಮ್ಗೆ ಓದೋಕೆ ಬರ್ತಿರಬೇಕು. ಗ್ರಾಮರ್ ಮಿಸ್ಟೇಕ್ಸ್ ಆಗಬಾರ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು. ಓಕೆ, ಮತ್ತು ಅನಲೈಟ್ಸ್ ಮಾಡಿಬಿಟ್ಟು ನೀವು ರಿಪೋರ್ಟಿಂಗ್ ಮಾಡೋದಾಯಿತು. ಸೊ ಮೇನು. ಆ್ಯಂಡ್ ಓವರ್ ಆಲ್ ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಬರ್ತಿರಬೇಕು ಅಂತ ಕೂಡ ಹೇಳಿದ್ದಾರೆ. ಇಂಗ್ಲೀಷ್ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರಬೇಕು. ಕನ್ನಡನೇ ಬರುತ್ತೆ ಅನ್ನೋರಿಗೆ ಸ್ವಲ್ಪ ಟಫ್ ಅನಿಸುತ್ತೆ. ಬಟ್ ಆದರೆ ಕಂಪನಿಗಳ ರಿಕ್ವೈರ್ಮೆಂಟ್ ಹೇಗಿರುತ್ತೆಯೋ ಅದೇ ರೀತಿಯೇ ನಾವು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಇಂಗ್ಲೀಷು ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ನಿಮಗೆ ಕೀಬೋರ್ಡ್, ಇವಾಗ ನಿಮಗೆ ಏನು ಡೇಟಾ ಎಂಟ್ರಿ ಟೂಲ್ಸ್ಗಳು ಗೊತ್ತಿರಬೇಕಂತ ಹೇಳಿದ್ದಾರೆ.
ನೀವು ನಾನಲ್ಲಿ ಕನ್ನಡ ಡೇಟಾ ಎಂಟ್ರಿ ಅಂತಲೇ ಹಾಕಿರ್ತೀನಿ ಥಂಬ್ನೇಲಲ್ಲಿ, ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸೊ ಮೇನಂದರೆ ಡೇಟಾ ಎಂಟ್ರಿನ ನಾವು ಮಾಡುವಾಗ ಕೆಲವೊಂದು ಟೂಲ್ಸ್ಗಳಿರುತ್ತೆ, ಅವುಗಳನ್ನ ಯೂಸ್ ಮಾಡ್ತೀವಿ. ಸೊ ಅದೆಲ್ಲ ನಿಮಗೆ ಸ್ವಲ್ಪ ಗೊತ್ತಿರಬೇಕು. ಓಕೆ, ಆ್ಯಂಡ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು, ಒಂದು ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ, ನಿಮ್ಮ ಶೆಡ್ಯೂಲ್ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡಿಕೊಡ್ತಾರೆ. ಈಗ ಪಾರ್ಟ್ ಟೈಮ್ ಜಾಬ್ ಬೇಕನ್ನೋರು ಕೂಡ ಅಪ್ಲೈನ ಮಾಡ್ಬೋದು. ಎನಿ ಗ್ರ್ಯಾಜುಯೇಟ್ ಅಥವಾ ಡಿಪ್ಲೊಮಾ ಆದವರು ಇದಕ್ಕೆ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಅಂದರೆ ಇವಾಗ ಜಸ್ಟ್ ಡಿಗ್ರಿ ಮುಗಿದಿದೆ ಅಥವಾ ಡಿಪ್ಲೊಮಾ ಇವಾಗ ಜಸ್ಟ್ ಕಂಪ್ಲೀಟ್ ಆಗಿದೆ ಅಂದರೆ ಡೆಫಿನೆಟ್ಲಿ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ನಿಮ್ಮದು ಟೈಪಿಂಗ್ ಸ್ಪೀಡ್ ಹೇಳಿದಾರು 50 WPM ಇನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮ್ಮದು ಸ್ಪೀಡ್ ಕೂಡ ಹೇಳಿದ್ದಾರೆ, ಸ್ಪೀಡ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದ್ರೂ ಕೂಡ ಬಿಫೋರ್ ನಿಮ್ಮದು ಇಂಟರ್ವ್ಯೂ ನಡೆಯೋಕ್ಕಿಂತ ಮುಂಚೆನೇ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲೇ. ಓಕೆ, ಅಡ್ವಾನ್ಸ್ ಪ್ರೂಫ್ ರೀಡಿಂಗ್ ಸ್ಕಿಲ್ ಆಯಿತು, ಮತ್ತು ಮೇನ್ ಅಂದರೆ ಪ್ರೊವೈಡ್ ಹೈ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳಿದ್ದಾರೆ. ಸಿಂಪ್ಲಿ ಹೇಳ್ಬೇಕಂದ್ರೆ ಡೇಟಾಸ್ಗಳನ್ನ ಏನು ಮಾಡ್ತಾರೆ, ನೀವು ಕಲೆಕ್ಟ್ ಮಾಡ್ತಾ ಹೋಗ್ತೀರಿ. ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀನಿ ಅಂತ ಅನ್ನೋರು ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ನೋಡಿ, ಸೊ ಅವ್ರು ನೋಡಿಕೊಂಡು ನೀವು ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಈಸಿ ಟು ಅಪ್ಲೈ ಅಂತ ಇರುತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿದರೆ ಇಲ್ಲೊಂದು ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಿಂಪ್ಲಿ ಫಸ್ಟ್ ನೀವೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ಲಿ ನಿಮ್ಗೆ ಅಲೋ ಮಾಡುತ್ತೆ. ಇಲ್ಲಾಂದರೆ ಇದೇ ರೀತಿ ಪೇಜ್ ನಿಮಗೆ ಕಾಣಿಸುತ್ತೆ. ಓಕೆನಾ, ಸೊ ಮೊದಲಿಂದ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಲಾಸ್ಟ್ ನೇಮು, ಮತ್ತು ಫೋನ್ ನಂಬರು, ಓಕೆ, ಸೊ ಇಮೇಲ್ ಅಡ್ರೆಸ್ ಎಲ್ಲ ಹಾಕಿಬಿಟ್ಟು ಯಾವಾಗ ಇದು ಹಾಕಿದ್ಮೇಲೆ ನಿಮಗೊಂದು ಪ್ರೊಫೈಲ್ ರೆಡಿ ಆಗುತ್ತೆ. ಅದಾದ ನಂತರ ಈಸಿ ಏನು ಮಾಡುತ್ತೆ ಅಂದರೆ ಇದು ಏನು ಮಾಡುತ್ತೆ, ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಸೊ ಈ ರೀತಿ ಇರುತ್ತೆ ನೋಡಿ. ಇವಾಗ ಇದು ಆಲ್ರೆಡಿ ಇವಾಗ ಪ್ರೊಫೈಲ್ ನಾವು ರೆಡಿ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಕಂಟಿನ್ಯೂ ಅಂತ ಈ ರೀತಿ ಬರುತ್ತೆ. ಕಂಟಿನ್ಯೂ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ನಿಮಗೆ ಇಲ್ಲಿ ಏನು ಡೇಟಾಸ್ಗಳು ಸ್ವಲ್ಪ ಮಿಸ್ ಆಗಿದ್ದರೆ ಅದು ಕೇಳುತ್ತೆ, ಇದು ಹಾಕಿಬಿಟ್ಟು ನಂತರ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ಬೋದು. ಓಕೆ, ಸೊ ಇಲ್ಲಿವರೆಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮಗೆ. ಮತ್ತೇನಾದರೂ ನಿಮಗೆ ಇದ್ರ ಬಗ್ಗೆ ನಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ಕೇಳಿ, ನಮಗಿದು ಅರ್ಥ ಆಗ್ತಾ ಇಲ್ಲ ಅಂತ, ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ, ಸೊ ಅದ್ರ ಬಗ್ಗೆ ನಮಗೆ ಮೆನ್ಷನ್ ಮಾಡಿ ಕಾಮೆಂಟಲ್ಲಿ. ಸೊ ನೆಕ್ಸ್ಟ್ ಯಾವ್ದಾದ್ರು ಅಪ್ಡೇಟ್ಗಳು ಬಂದರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಇದರಲ್ಲೂ ಕೂಡ ನಾನು ಮೊದಲು ಕೂಡ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಮನೆಯಿಂದ ಯಾರಾದರೂ ಕೆಲಸ ಮಾಡ್ತಿರೋ ಅನ್ನೋ ಹೆಣ್ಮಕ್ಳು, ಮೇನ್ ಮುಖ್ಯವಾಗಿ ಹೊಲಿಗೆ ಬರೋರಿಗೆ ನಾವು ಕೆಲವೊಂದು ಇದನ್ನ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಸ್ವಲ್ಪ ಹೇಳಿದ್ವಿ. ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕೆಲವೊಂದು ವೀಡಿಯೋಸ್ದು ಲಿಂಕು, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬೇಕಂದರೂ ಸೊ ನೀವು ಕೂಡ ಆ ಕೆಲಸನೂ ಕೂಡ ಮಾಡ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.